ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಕೃಪಾ. ಎಷ್ಟೋ ಜನರ ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿಗಳು ಅಂತ ಇರುತ್ತೆ. ಯಾಕಂದರೆ ಹಗಲು ಇದ್ಮೇಲೆ ರಾತ್ರಿ ಇರುತ್ತೆ, ಅಮಾವಾಸ್ಯೆ ಇದ್ಮೇಲೆ ಹುಣ್ಣಿಮೆ ಇರುತ್ತೆ. ಎಷ್ಟೋ ಜನ ಇದೆಲ್ಲ ನಂಬೋದೇ ಇಲ್ಲ. ಕೆಲವೆಲ್ಲ ನೆಗೆಟಿವ್ ಎನರ್ಜಿ ಕೇಸಸ್ ಅಂತ ಬಂದಾಗ ಯಾವ ವ್ಯಕ್ತಿ ತೊಂದರೆ ಅನುಭವಿಸ್ತಾರೆ ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಪ್ರಿಯ ವೀಕ್ಷಕರೇ, ಈ ಥರರಿಗೆ ಹೇಳಿದ್ರೆ ನಂಬಲ್ಲ. ಸೊ ಒಂದು ಗೆಜ್ಜೆ ಶಬ್ದ ಆಗಿರ್ಬೋದು ಅಥವಾ ಅವರಿಗೆ ಕೊಡುವ ಫಿಸಿಕಲ್ ಟಾರ್ಚರ್ ಆಗಿರ್ಬೋದು, ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಗೊತ್ತಾದಾಗ, ಅಥವಾ ನಿಮಗೆ ದೃಷ್ಟಿದೋಷಗಳು ಆಗ್ತಾ ಇದೆ, ಅಥವಾ ಯಾಕೋ ಸುಸ್ತಾಗ್ತಾ ಇದೆ, ಸಂಕಟ ಆಗ್ತಾ ಇದೆ, ಏನೋ ಒಂಥರ ಕಷ್ಟ ಆಗ್ತಾ ಇದೆ ದೇಹಕ್ಕೆ ಅಂತ ಹೇಳಿದಾಗ, ನಿಮ್ಮ ಮನೆಯಲ್ಲೇ ನೀವು ಮಾಡುವಂತಹ ಪರಿಹಾರ ಏನು ಮಾಡಬೇಕು ಅಂತಂದರೆ, ನೋಡಿ, ಅಗಲವಾದ ಗಾಜಿನ ಬೌಲ್ ತೋರಿಸ್ತಾ ಇದ್ದೀನಿ. ಈ ಗಾಜಿನ ಬೌಲ್ ತುಂಬ ಉಪ್ಪನ್ನು ನೀವು ಹಾಕೋಬೇಕಾಗುತ್ತೆ. ಕಲ್ಲುಪ್ಪು, ಇದು ಪುಡಿ ಉಪ್ಪನ್ನ ಉಪಯೋಗಿಸ್ಬಾರ್ದು, ಕಲ್ಲುಪ್ಪಲ್ಲೇ ನೀವು ಮಾಡಬೇಕು. ಆ ಕಲ್ಲುಪ್ಪಿಗೆ ನೀವು ಮಾಡಬೇಕು. ಆನಂತರ ನೀವೇನು ಮಾಡಬೇಕು ಅಂದರೆ ಲವಂಗಗಳನ್ನ ತೊಗೋಬೇಕು. 7ರಿಂದ 11 ಲವಂಗವನ್ನು ನೀವು ತೊಗೊಂಬಿಟ್ಟು ಏನು ಮಾಡಬೇಕು ನೋಡಿ, ಕಲ್ಲುಪ್ಪನ್ನ ಪೂರ್ತಿಯಾಗಿ ಹಾಕೋಬೇಕು. ಇದನ್ನು ಒಂದು ಸರ್ಕಲ್ ರೀತಿ ನೀವು ಲವಂಗವನ್ನು ಹಾಕ್ತಾ ಬರಬೇಕು. ನೀಟಾಗಿ ಸರ್ಕಲ್ ತರಹ, ಅಂದರೆ ಕಲ್ಲುಪ್ಪು ಪೂರ್ತಿ ಹಾಕಿದ ನಂತರ ಈ ಥರ ವೃತ್ತಾಕಾರವಾಗಿ ಲವಂಗವನ್ನು ಹಾಕಬೇಕು. ಹಾಕ್ಬಿಟ್ಟು ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯ, ಅಂದರೆ ಕೆಲವ್ರ ಮನೇಲಿ ಅಡುಗೆ ಮನೆ ಬೇರೆ ಇರುತ್ತೆ, ಹಾಲು, ಕಿಚನು ಇದು ಎಲ್ಲ ಸಪ್ರೇಟಾಗಿರುತ್ತಲ್ವ. ಸಾಧ್ಯ ಆದವರು ಪ್ರತ್ಯೇಕವಾಗಿ ಇಟ್ಕೋಬೋದು. ಒಂದು. ಎರಡನೇದಾಗಿ, ಇಲ್ಲ ಮೇಡಮ್ ನಮ್ಮ ಮನೆ ಇರೋದೇ ಸಣ್ಣದು, ಹಾಲು ಅಲ್ಲೇ, ಕಿಚನು ಅಲ್ಲೇ, ಎಲ್ಲ ಅಲ್ಲೇ ಅಂತಂದಾಗ ಅಂಥವ್ರು ಒಂದೇ ಒಂದು ಗಾಜಿನ ಬೌಲ್ನ ಇಟ್ಕೋಬೋದು. ಇಲ್ಲ ನಾವು ಪ್ರತ್ಯೇಕವಾಗಿಯೇ ಮಾಡ್ತೀವಿ, ಪ್ರತ್ಯೇಕವಾಗಿಯೇ ನಮಗೆ ಯಾಕಂದರೆ ಕೆಲವ್ರ ಮನೇಲಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಸ್ಗೂ ಎಫೆಕ್ಟ್ ಆದಾಗ ಅದು ಸಪ್ರೇಟಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ನಮಗೆ ಮನೆ, ಹಾಲು, ಕಿಚನು ಎಲ್ಲ ಒಂದೇ ಇದೆ ಅಂತಂದಾಗ ನೀವು ಬೇಕಾದರೆ ಒಂದೇ ಕಡೆ, ಯಾಕಂದರೆ ಎಲ್ಲರ ಜೀವನ ಶೈಲಿನೂ ಒಂದೇ ಇರೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಆನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ವಾರಕ್ಕೆ ಒಮ್ಮೆ ಆದರೂ ಬದಲಾಯಿಸಿ, ಅಥವಾ ಎವ್ರಿ 15 ಡೇಸ್ ಒನ್ಸ್ ಆದರೂ ಬದಲಾಯಿಸಿ. ಈ ಲವಂಗಗಳು ಅಂತ ಏನಿದೆ, ಈ ಲವಂಗವನ್ನು ಎಲ್ಲವನ್ನು ತೆಗೆದುಬಿಟ್ಟು ನೀವು ಮನೆಯ ಹಿಂಭಾಗ ತೆಗೆದುಬಿಟ್ಟು ಒಂದು ಸಣ್ಣ ಹಿತ್ತಾಳೆ ತಟ್ಟೆನೋ ಅಥವಾ ಮಣ್ಣಿನ ತಟ್ಟೆಗೋ ನೀವು ಹಾಕಿಬಿಟ್ಟು ಅದನ್ನು ಸುಡಬೇಕು. ಅದೇ ರೀತಿ ಕಲ್ಲುಪ್ಪು ಇರ್ತದಲ್ಲ, ಆ ಕಲ್ಲುಪ್ಪನ್ನು ಏನು ಮಾಡಬೇಕು ಅಂದರೆ, ಒಂದು ಮಗ್ಗು ತಪ್ಪಿದರೆ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಕರಗಿಸ್ಬಿಟ್ಟು ನಿಮ್ಮ ಮನೆಯ ಸಿಂಕು ಅಥವಾ ಟಾಯ್ಲೆಟ್ ಏನಿದೆ ಅಲ್ಲಿಗೆ ಹಾಕ್ಬೋದು. ಇಲ್ಲದಿದ್ದರೆ ತೊಗೊಂಡು ಹೋಗ್ಬಿಟ್ಟು ಯಾವುದಾದ್ರೂ ಮರದ ಸಂದಿ ಅಥವಾ ಗಿಡಗಳಿಗೆ ನೀವು ಹಾಕೋದ್ರಿಂದ, ಇದರಿಂದ ಇನ್ನೊಬ್ಬರು ಕಾಲು ತುಳಿಬಾರ್ದು. ಕೆಲವ್ರು ಏನು ಮಾಡಿಬಿಡ್ತಾರೆ, 3 ಕೂಡ ದಾಡಿ ಅಥವಾ 4 ಕೂಡುವ ದಾರಿಗಳಲ್ಲಿ ಹಾಕಿಬಿಡ್ತಾರೆ ಮಧ್ಯದಲ್ಲಿ. ದಯವಿಟ್ಟು ಅಂತಹ ಕ್ರಮವನ್ನು ಯಾರೂ ಮಾಡಬೇಡಿ. ಅದನ್ನು ಯಾರು ತುಳಿಯದೇ ಇರುವಂತಹ ಜಾಗಕ್ಕೆ ಹಾಕಬೇಕು. ಯಾಕಂದರೆ ಯಾರಾದರೂ ತುಳಿದ್ರೆ ಏನಾಗುತ್ತೆ ಅಂದರೆ, ದೃಷ್ಟಿದೋಷದ ಧಾಟುಗಳಾಗ್ಬಿಡುತ್ತೆ ನಮಗೆ. ಅದನ್ನು ಧಾಟು ಯಾವಾಗ ಹೇಗೆ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ಯಾವುದಾದ್ರೂ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಹಾಗಾಗಿ ಇದು ಬೇರೆಯವರಿಗೂ ಸಮೇತ ತೊಂದರೆಗಳಾಗಬಾರ್ದು ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಸರಳವಾದ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಇದರಿಂದ ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ, ಜೊತೆಗೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಸೊ ಇದು ನನ್ನ ಚಾನಲ್ನ ಮೊದಲನೇ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.